ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಂಗಡಿದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ನಾನು ಊರಿಂದ ಹೊರಟೋಗ್ಬಿಟ್ಟಿದ್ದೆ. ಸೊ ಇವಾಗ ಊರಿಗೆ ಬಂದಿದ್ನೆಲ್ಲ ಹೇಗಿದ್ರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇದು ನಮ್ಮ ಅಂಗಡಿ ಬಿಲ್ಡಿಂಗು. ಇದು ಸ್ವಂತದ್ದು ನಮ್ಮದು, ಯಾವುದೇ ರೀತಿಯ ಬಾಡಿಗೆ ಪರ್ಪಸ್ ಅಂಗಡಿ ಅಲ್ಲ. ಆ್ಯಂಡ್ ಅದು 4 ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ 2 ಅಂಗಡಿ ಇದೆ. ಆ್ಯಂಡ್ ನಾವೊಂದು ಯೂಸ್ ಮಾಡ್ತಾಯಿದ್ದೀವಿ, ನೆಕ್ಸ್ಟಲ್ಲೆಲ್ಲ ಬಾಡಿಗೆ ಇದೆ. ಲಾಸ್ಟ್ ಅಂಗಡಿ ನಮ್ಮ ಚಿಕ್ಕಪ್ಪಂದು. ಆ್ಯಂಡ್ ಇದು ಪಾತ್ರೆ ಅಂಗಡಿ ಕೂಡ ನಮ್ಮ ಚಿಕ್ಕಪ್ಪಂದೇ. ಇವನೇ ಇರ್ತಾನೆ, ನನ್ನ ತಮ್ಮ ಅವನು. ನೆಕ್ಸ್ಟ್ ನಾನು ಅಂಗಡಿದು ಕಂಟಿನ್ಯೂಷನ್ ಮಾಡ್ತೀನಿ. ಇದು ಪೂರ್ತಿ ಕುರ್ಕುರೆಗಳು ಅದು ಇದು ಇರುತ್ತಲ್ಲ, ಮಕ್ಕಳಿಗೆ ಜಂಕ್ ಫುಡ್ಸ್ ಎಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಅದು. ಆ್ಯಂಡ್ ಇದು ಫುಲ್ಲು ಸ್ಯಾನಿಟರಿ ಪ್ಯಾಡ್ಸು, ಶಲ್ಸು, ಆಯಿಲ್ಸು ಆ್ಯಂಡ್ ಮೊಟ್ಟೆ, ಈ ರೀತಿಯಾಗಿ ಫಸ್ಟು ಸ್ಟಾರ್ಟಿಂಗು ಇಟ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಒಳಗಡೆ ಎಂಟ್ರಿ ಆಗೋಣ. ಅಂಗಡಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಟೇಬಲ್ ಇಟ್ಕೊಂಡಿದ್ದೀವಿ, ಕ್ಯಾಶ್ ಟೇಬಲ್ ಥರ. ಇದನ್ನು ಇದ್ರ ಮೇಲ್ಗಡೆನೂ ಸ್ವಲ್ಪ ಇಟ್ಕೊಂಡಿದ್ದಾರೆ ಅಪ್ಪ ಐಟಮ್ಸ್ ಎಲ್ಲ, ಬಿಸ್ಕೆಟ್ಸು ಆ್ಯಂಡ್ ಚಾಕ್ಲೇಟ್ ಬಾಕ್ಸಸ್ಸು. ಇದೆಲ್ಲನೂ ನಾವು ಇಲ್ಲೇ ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದು ಜ್ಯೂಸನ್ನ ಇಟ್ಟಿದ್ದಾರೆ. ಆ್ಯಕ್ಚುಲಿ ಜ್ಯೂಸ್ ಸ್ಟಾಕ್ ಇರಲಿಲ್ಲ, ಸ್ವಲ್ಪನೇ ಇದ್ದಿತ್ತು. ತುಂಬ ಇರ್ತಿತ್ತು ಜ್ಯೂಸ್ ಸ್ಟಾಕ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ನಾವು ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ, ಪ್ಯಾಕೆಟ್ಸು. ಆ್ಯಂಡ್ ಈ ಕಡೆ ಬರೋದಾದರೆ ಬಾಕ್ಸಸ್ಸು, ಚಾಕ್ಲೇಟ್ ಬಾಕ್ಸ್ಗಳು, ಬಿಸ್ಕೆಟ್ ಬಾಕ್ಸ್ಗಳು, ಚಕ್ಲಿ, ನಿಪ್ಪಿಟ್ಟು, ಹಾರ್ಲಿಕ್ಸು, ಬೂಸ್ಟು, ಬ್ರಷಸ್ಸು, ಈ ಸೈಡೆಲ್ಲ ಇದನ್ನು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ರೈಟ್ ಸೈಡ್ ಬರೋದಾದರೆ ನಮಗೆ ಸೋಪ್ಸ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ಬಾಡಿ ಸೋಪ್ಸ್ ಅಷ್ಟೇ ಇಟ್ಟಿರೋದು. ಪುಟ್ಟದು ದೇವ್ರ ಫೋಟೋ ಇಟ್ಕೊಂಡು, ಗೊತ್ತಲ್ಲ ಇನ್ನೂ ಏನೇನೋ ಇರುತ್ತಲ್ಲ ಸ್ಟೇಷನರಿ ಅಂಗಡಿ ಅಂತ ಅಂದರೆ, ಈ ರೀತಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಸಿಂಗಲ್ ಪೀಸಸ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಒಂದೊಂದು ಶೀಟ್ ಕೇಳಿದಾಗ ಸಡನ್ನಾಗಿ ಕೊಡೋಕ್ಕೆ ಸಿಕ್ಕಿಲ್ಲ ಅಂತಂದರೆ, ಅಥವಾ ಅಡ್ವರ್ಟೈಸ್ ಮಾಡೋದಕ್ಕೋಸ್ಕರ ಏನೇನಿದೆ ನಮ್ಮ ಹತ್ರ ಅನ್ನೋದಕ್ಕೋಸ್ಕರ ಸ್ವಲ್ಪ ಶೀಟ್ಸ್ನ ಇಟ್ಕೊಂಡಿದ್ದೀವಿ, ಯಾವ್ಯಾವ ಬ್ರ್ಯಾಂಡ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ಯಾರೋ ಅಷ್ಟರಲ್ಲಿ ಬಂದರು, ಸೊ ಅಪ್ಪ ಐಟಮ್ ಕೊಡ್ತಾಯಿದ್ರು ಅವರಿಗೆ. ಸೊ ನಾನು ಮಧ್ಯ ಸ್ವಲ್ಪ ಹಿಂದೆ ಬಂದುಬಿಟ್ಟೆ, ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಕಡಲೆ ಮಿಠಾಯಿ, ಆ ಥರ ಮಿಠಾಯಿ ಎಲ್ಲ ಸಿಗುತ್ತೆ ಶಾಪಲ್ಲಿ. ಆ್ಯಂಡ್ ನಮ್ಮದು ಮೇನ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ನಮ್ಮದು ರೀಟೇಲ್ ಶಾಪಲ್ಲ, ನಮ್ಮದು ಹೋಲ್ಸೇಲ್ ಶಾಪು. ಇಲ್ಲಿ ಟೀ ಪುಡಿ, ಕಾಫಿ ಪುಡಿ ಮತ್ತು ₹2, ₹5, ₹10, ₹20, ₹50, ₹70 ಎಲ್ಲ ಕೂಡ ಇರುತ್ತೆ ನಮ್ಮ ಶಾಪಲ್ಲಿ. ಆ್ಯಂಡ್ ಗ್ಲಾಸಸ್ ಕೂಡ ಇರುತ್ತೆ. ಗ್ಲಾಸಸ್ಸು ಆಲ್ಮೋಸ್ಟು ಬಾರು, ಹೋಟೆಲ್ಸು ಇವರೆಲ್ಲ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಬಿಸ್ಕೆಟ್ಸು, ಪ್ರತಿಯೊಂದು ಕಂಪ್ನಿ ಬಿಸ್ಕೆಟ್ಸು ಇದೆ. ಕ್ರ್ಯಾಕ್ ಚಾಕು, ಬೌನ್ಸು, ಮಾಮ್ಸ್ ಮ್ಯಾಜಿಕ್ಕು, 50-50 ಇಂದ ಹಿಡಿದು ಪ್ರತಿಯೊಂದು, ಹೈಡ್ ಆ್ಯಂಡ್ ಸೀಕಿಂದ ಹಿಡಿದು ಪ್ರತಿಯೊಂದು, ಹ್ಯಾಪಿ ಎಲ್ಲ ಥರ ಬಿಸ್ಕೆಟ್ಸು ಇರುತ್ತೆ. ಮಾರಿಗೋಲ್ಡು, ಮಾರಿಲೈಟು, ₹5, ₹10 ಪ್ರತಿಯೊಂದೂ. ಆ್ಯಂಡ್ ಇದು ಕೂಡ ಮೆಂತೋ ಪ್ಲಸ್ಸು ಮತ್ತು ಬೂಮರ್ಸು, ಅದನ್ನೆಲ್ಲ ನಾವು ಅಲ್ಲಿ ಇಟ್ಟಿರೋದಲ್ಲದೆ ಇಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಸ್ಟಾಕ್ಸ್ ಇರೋದನ್ನೆಲ್ಲ ಅಲ್ಲಿ ಇಟ್ಟಿರ್ತೀವಿ. ಆ್ಯಂಡ್ ಇದೆಲ್ಲ ಸೋಪ್ಸು, ಅದೆಲ್ಲ ಬಾಡಿ ಸೋಪ್ಸ್ ಆದರೆ, ಇದೆಲ್ಲ ಮಾಮೂಲಿ ಸೋಪ್ಸು, ಬಟ್ಟೆ ವಾಶ್ ಮಾಡೋದೆಲ್ಲ. ಆ್ಯಂಡ್ ಈ ಕಡೆ ಬಂದರೆ ಸ್ವಲ್ಪ ಟಿ ವಿ ಇನ್ ಮೇಲ್ಗಡೆನೂ ಸ್ವಲ್ಪ ಇಟ್ಕೊಂಡಿದ್ದಾರೆ ಬಿಸ್ಕೆಟ್ಸ್ನ. ನೆಕ್ಸ್ಟ್ ನಾವು ಗೋಡನ್ ಒಳಗಡೆ ಹೋಗೋಣ. ಅಂದರೆ ಅಂಗಡಿಲೇ ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ನಾವು ಗೋಡನ್ ರೀತಿ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಾವು ಶಾಪಲ್ಲೇ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಬಿಕಾಸ್ ನಮ್ಮದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಮ್ದು ಯಾವುದೂ 1 ಪೀಸ್ 2 ಪೀಸ್ ತೊಗೊಳಕ್ಕಾಗಲ್ಲ, ಫುಲ್ ಬಂಡಲ್ಸೇ ತೊಗೊಳ್ಳೋದು. ಸೊ ದಟ್ ನಾವು ತುಂಬಾ ಐಟಮ್ಸ್ ಇಡಬೇಕಾಗತ್ತೆ. ಅಲ್ಲೆಲ್ಲ ಜಸ್ಟು ಶ್ಯಾಂಪೂದು ಬಾಕ್ಸ್ಗಳಿಟ್ಟಿದ್ದೀವಿ, ಮತ್ತು ಸಿಗ್ರೇಟ್ಸು, ಬೀಡಿಗಳು ಮತ್ತು ಬಲ್ಬು. ಆ್ಯಂಡ್ ಈ ಕಡೆ ಬರೋದಾದರೆ ಮಸಾಲ ಐಟಮ್ಸು, ಅಲ್ಲಿ ಹ್ಯಾಂಗರಲ್ಲೂ ಕೂಡ ಹ್ಯಾಂಗ್ ಮಾಡಿರ್ತೀವಿ. ಆ್ಯಂಡ್ ಇಲ್ಲೂ ಕೂಡ ಫುಲ್ಲು ಸ್ಟಾಕ್ಸ್ ಇಟ್ಟಿರ್ತೀವಿ. ಆಮೇಲೆ ಗಂಧದ ಕಡ್ಡಿ ಕೂಡ 2-3 ಶೀಟೆ, ಆ ಥರ ಶೀಟ್ಸ್ ವಾಯ್ಸೇ ತೊಗೊಳ್ಳೋದು. ನಮ್ಮ ಹತ್ರ ಸಿಂಗಲ್ ಪೀಸ್ಗಳೆಲ್ಲ ಹೋಗಲ್ಲ. ನಮ್ಮದು ಹೋಲ್ಸೇಲ್ ಆಗಿರೋದು. ನಮಗೆ ಅಂಗಡಿ ಚಿಕ್ಕ ಅಂಗಡಿ ಇಟ್ಟಿರೋರು, ಹಳ್ಳಿಗಳಲ್ಲಿ ಶಾಪ್ ಮಾಡ್ತಿರೋರು, ಅವರೆಲ್ಲ ಬಂದು ನಮ್ಮ ಅಂಗಡೀಲಿ ಶಾಪಲ್ಲಿ ತೊಗೊಂಡೋಗೋದು. ಕಂಫರ್ಟ್ಸು, ಬೂಸ್ಟು, ಹಾರ್ಲಿಕ್ಸು,
₹5 ಪ್ಯಾಕ್ಸು ಆ್ಯಂಡ್ ಟೆಟ್ರಾ ಪ್ಯಾಕ್ಸಲ್ಲಿ ಮತ್ತು ದೊಡ್ಡ ಬೂಸ್ಟ್ ಬಾಟಲ್ಸು ಈ ರೀತಿ ಗುಡ್ ಡೇ ಬಿಸ್ಕೆಟು ಪ್ರತಿಯೊಂದು ₹5 ಪ್ಯಾಕೆಟ್ಸಿಂದ ಹಿಡಿದು ₹10 ಪ್ಯಾಕೆಟ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನಮ್ಮ ಶಾಪಲ್ಲಿ. ಪ್ರತಿಯೊಂದು ಕೂಡ ನಮಗೆ ಹೋಲ್ಸೇಲಲ್ಲೇ ನಾವು ಮಾರೋದು ಆ್ಯಂಡ್ ನಾವು ಯಾವುದೇ ರೀತಿಯ ರೀಟೇಲ್ ಪೀಸಿಗೆ ನಾವು ಸೇಲ್ ಮಾಡೋದಿಲ್ಲ. ಆ್ಯಂಡ್ ಸ್ವಲ್ಪ ಪ್ಲೇಟ್ಸು, ಇದು ಎಮರ್ಜೆನ್ಸಿಗೆ ಹೋಗ್ತಾ ಇರುತ್ತೆ ಪ್ಲೇಟ್ಸು, ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದಾರೆ. ತಿಂಡಿ ಪ್ಲೇಟ್ಸು, ಕೇಕ್ ಪ್ಲೇಟ್ಸು ಇದೆಲ್ಲನೂ. ಆ್ಯಂಡ್ ಇದೆಲ್ಲ ಬಂದು ಪಾತ್ರೆ ತೊಳೆಯೋದು ಸ್ಟೀಲ್ ಚಗರೆಗಳು, ಅದು ಎಲ್ಲ ನಮ್ಮದು ಹತ್ರ ಶೀಟ್ ವಾಯ್ಸೇನೆ. ಆ್ಯಂಡ್ ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದನ್ನೆಲ್ಲ ತೊಗೊಂಬಂದು ಹಿಂದೆ ಹಾಕ್ಬಿಟ್ಟಿದ್ರು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಅದು ನಾನು ಕೇಳೋಕ್ಕೆ ಹೋಗಲಿಲ್ಲ, ಜಸ್ಟ್ ಹಿಂದೆ ಹಾಕಿದ್ರು. ಆ್ಯಂಡ್ ಇದೆಲ್ಲ ಬಿಸ್ಕೆಟ್ ಪ್ಯಾಕ್ಸ್ಗಳು ಮತ್ತು ಬ್ರಷಸ್ ಅದು ಎಲ್ಲ ಪ್ಯಾಕ್ಗಳು ಸ್ವಲ್ಪ ಇಟ್ಟು ಅಡ್ವರ್ಟೈಸ್ಮೆಂಟ್ಗೆ ಅಂತ ಸ್ವಲ್ಪ ಶೋಕೇಸಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿರೋದೆಲ್ಲ ಹಿಂದೆ ಇಟ್ಟಿರ್ತಾರೆ. ಆ್ಯಂಡ್ ಗ್ಲಾಸಸ್ಸು ಕೂಡ ಬಾಕ್ಸಲ್ಲಿರೋದನ್ನ ಸ್ವಲ್ಪ ಕಟ್ಟಿ ಆ ರೀತಿ 10 ಇಟ್ಟಿರ್ತಾರೆ. ಆಲ್ಮೋಸ್ಟ್ ನಮಗೆ ಸೇಲ್ ಆಗೋದೆ 10 ಪೀಸು, 20 ಪೀಸು, 30 ಪೀಸು, 40 ಪೀಸ್ ಆ ಥರ. ಅದಕ್ಕೆ ಆ ರೀತಿ ಕಟ್ಟಿ ಫಸ್ಟೇ ಇಟ್ಬಿಟ್ಟಿರ್ತಾರೆ ಅಪ್ಪ ಬಾಕ್ಸಿಂದ ತೆಗೆದು. ಆ್ಯಂಡ್ ಇದೆಲ್ಲ ಪುಳಿಯೋಗರೆ, ವಾಂಗಿಬಾತು ಆ ರೀತಿ ಪ್ಯಾಕೆಟ್ಸು ಅದೆಲ್ಲ. ಇದಿಷ್ಟು ನಮ್ಮದು ಗೋಡಾನು. ಹಿಂದೆಗಡೆ ಜಸ್ಟು ನಾವು ಇದಕ್ಕೋಸ್ಕರನೇ ಇಟ್ಕೊಂಡಿರೋದು. ಆ್ಯಂಡ್ ಅಂಗಡಿ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ನಾವು ಇದಿಷ್ಟೇ ಅಲ್ಲದೆ ನಮ್ಮ ಓನಾಗಿ ಮನೇಲೂ ಕೂಡ ಸ್ವಲ್ಪ ಐಟಮ್ಸ್ನ ಇಟ್ಕೊಂಡಿದ್ದೀವಿ. ಮನೇಲಿ ನಾವು ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಯೂಸ್ ಮಾಡ್ತೀವಿ ಗೋಡನ್ನು. ಆ್ಯಂಡ್ ಇದು ಸ್ವೀಟು ನೆನಪಿದೆಯಾ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮಪ್ಪ ಒಂದೊಂದು ಓಪನ್ ಮಾಡೋದಕ್ಕೆ ಬಿಡಲ್ಲ. ನಾನೇ ಎಷ್ಟೊಂದು ಸಲ ಹಿಂಸೆ ಕೊಟ್ಟು ಒಂದು ಬಾಕ್ಸೇ ತೊಗೊಂಡೋಗ್ತೀನಿ ಆಯಿತು ಅಂತ ಹೇಳಿ ಮನೆಗೆ ತೊಗೊಂಬಂದು ಒಂದೊಂದು ಬಾಕ್ಸ್ ತಿಂದಿದ್ದೀನಿ. ಇದಂತೂ ಸೋನ್ ಪಾಪಡಿ ಹಾಗೆ ಬರ್ತಿತ್ತು ನೋಡಿ, ಸೀರಿಯಸ್ಲಿ ಸಖತ್ತಾಗಿರುತ್ತೆ ಅದೆಲ್ಲ. ಬಟ್ ಅಷ್ಟೊಂದು ಅವಾಗಿನ ಟೇಸ್ಟ್ ಬಂದಿಲ್ಲ ಅಂದರೂ ಬಟ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ. ಆ್ಯಂಡ್ ನನಗೆ ಆಲ್ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ ಇದೆಲ್ಲ, ಸಣ್ಣ ಪುಟ್ಟದ್ದು ನಮ್ಮ ಅಂಗಡೀಲಿ ತೊಗೊಂಡು ಹೋಗೋದು ನಾನು. ಆ್ಯಂಡ್ ಅದೊಂದು ಚಕ್ಲಿಗೆ ಇದು ಆ್ಯಂಡ್ ಇದೆಲ್ಲ ನಮಗೆ ಹೋಲ್ಸೇಲ್ಗೆ ಒಂದು ₹16-17 ಸಿಗುತ್ತೆ. ರೀಟೇಲ್ ಆದರೆ ಒಂದು 20 ಇರ್ಬೋದು, ಮೋಸ್ಟ್ಲಿ 20-30. ಬಟ್ ಅವರಿಗೆ ಆಲ್ಮೋಸ್ಟ್ ಇನ್ನೂ ಲಾಭ ಸಿಗುತ್ತೆ. ನಾನು ಈ ಥರ ಚಕ್ಲಿ, ನಿಪ್ಪಿಟ್ಟು ಇದೆಲ್ಲ ಒಂದೊಂದು ಪ್ಯಾಕ್ ತೊಗೊಂಡೊಟ್ಟೋಗ್ಬಿಡ್ತೀನಿ ನಾನು ಹೋಗ್ತಾ ಮನೆಗೆ. ಈ ಥರ ಆಲ್ಕೋವಾ, ಚಾಕ್ಲೇಟ್ ಪ್ಯಾಕ್ಸು ಕೂಡ, ಈ ಚಾಕ್ಲೇಟ್ ಪ್ಯಾಕ್ಸ್ ಎಲ್ಲ ಒಂದೊಂದು ಪ್ಯಾಕು 2 ಪ್ಯಾಕೆ ತೊಗೊಬೇಕು. ಯಾವುದೇ ರೀತಿಯ ರೀಟೇಲ್ ನಮ್ಮ ಅಂಗಡೀಲಿ ಇರೋದಿಲ್ಲ. ಆ್ಯಂಡ್ ಇದು ಕೂಡ ಟ್ರೈ ಮಾಡಿದೆ ಈ ಸಲ. ಸ್ವಸ್ತಿಕ್ ಅವ್ರದ್ದು ಲೈಮ್ ಪಿಕಲ್ ಬಿಟ್ಟಿದ್ರು, ಚಿಕ್ಕದು ಮಿನಿ ಪ್ಯಾಕು. ದೊಡ್ಡದು ಬರ್ತಿತ್ತು ₹100. ಬಟ್ ಇದು ₹20 ಇದೆ, ತುಂಬ ಚೆನ್ನಾಗಿದೆ ಅದು. ಆ್ಯಂಡ್ ಕ್ಯಾಂಡಲ್ಸು, ಆಮೇಲೆ ಅದೊಂದು ಸೂಡಮ್ ಕೂಡ ತೊಗೊಂಡು ಹೋಗ್ತೀನಿ ನಾನು. ಆಮೇಲೆ ಸ್ವಸ್ತಿಕಲ್ಲಿ ಚಿಕ್ಕದು ನಾವು ಅವಾಗ ತಿಂತಿದ್ವಿ ನೋಡಿ, ₹1 ಒಂದು ಮ್ಯಾಂಗೋ ಪಿಕಲ್, ಪ್ರತಿಯೊಂದು ಕೂಡ ಇದೆ. ಆ್ಯಂಡ್ ಆಚೆಗಡೆ ಅಮ್ಮ ಕೂತಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮದು ಇರೋದು ಶಾಪ್ ಬಂದು ತುಮಕೂರು ಮೈಸೂರು ಹೈವೇ ರೋಡು. ಇದು ರೋಡ್ ಸೈಡಲ್ಲೇ ನಮ್ಮದು ಶಾಪ್ ಇರೋದು. ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಬಂದು ನಮ್ಮದು ಹೋಲ್ಸೇಲ್ ಶಾಪಲ್ಲಿ ಶಾಪ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮದು ಊರು ಬಂದು ಕೆಸ್ತೂರು, ಇಲ್ಲಿ ನಮ್ಮದು ಸ್ವಂತ ಶಾಪ್ ಇರೋದು. ಆ್ಯಂಡ್ ಇದನ್ನು ಮಾಡಬೇಕು ವೀಡಿಯೋ ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮನೇಲಿ ಏನೇನಿದೆ ಅಂತ ಅಟ್ಯಾಚ್ ಮಾಡ್ತೀನಿ. ಮನೇಲಿ ನಾವು ಸ್ವಲ್ಪ ನೀರನ್ನ ಸ್ಟೋರ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಬೇಸಿಗೆಗಾಲದಲ್ಲಿ ತುಂಬ ಸ್ಟಾಕ್ ಇಡ್ತಾಯಿದ್ವಿ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಅಲ್ಲಿ ಗೋಡನಲ್ಲಿ ಜಾಗ ಸಾಕಾಗಲ್ಲ ಅಂಥೇಳಿ. ಅದಾದಮೇಲೆ ಈ ಕಡೆ ಬಂದರೆ ಇದು ಸಣ್ಣದಾಗಿ ಕಬ್ಬಿಣದ್ದು ಎಲ್ಲ ಕ್ಲೋಸ್ ಮಾಡಿಸಿ ನಾವು ಗ್ರಿಲ್ಲೆಲ್ಲ ಮಾಡಿಸಿ ಅದಕ್ಕೆ ಗ್ಯಾಸ್ಗೆ ಅಂತ ಇಟ್ಟಿದ್ದೀವಿ. ನಾವು ಗ್ಯಾಸ್ ಏಜೆನ್ಸಿ ಕೂಡ ಇಟ್ಕೊಂಡಿದ್ದೀವಿ. HP ಗ್ಯಾಸು ನಮ್ಮ ಹತ್ರ ಸಿಗೋದು. ಆ್ಯಂಡ್ ವಾಟರ್ ಕೂಡ ಇಲ್ಲೇ ಆಚೆನೇ ಇಟ್ಕೊಂಡಿರ್ತೀವಿ. ಆ್ಯಕ್ಚುಲಿ ತುಂಬ ಇರ್ತಿತ್ತು, ಇವಾಗ ಯಾವುದೋ ಮದುವೆ ಅವರು ತೊಗೊಂಡೋದ್ರು, ಹಾಗಾಗಿ ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಈ ಕಡೆ ಗೋಡನ್ ಕೂಡ ನಾವು ಮನೆ ಪಕ್ಕನೇ ನಮ್ಮ ಅಂಗಡಿ ಪರ್ಪಸ್ಗೆ ಅಂತಲೇ ಮಾಡ್ಕೊಂಡಿದ್ದೀವಿ. ಇದು ಕುರ್ಕುರೆಗಳು ಬಂದು ತುಂಬ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಇದು ಆ್ಯಕ್ಚುಲಿ ಒಂದು 15 ಡೇಸ್ಗೆಲ್ಲ ಖಾಲಿ ಆಗುತ್ತೆ. ಸೊ ದಟ್ ನಮಗೆ ತರ್ತಾನೆ ಇರಬೇಕು, ಅಂಗಡಿಲೂ ಜಾಗ ಇಲ್ಲ, ಇಲ್ಲೂ ಜಾಗ ಇಲ್ಲ ಅಂಥೇಳಿ ನಾವು ಗೋಡನ್ನ ಕಟ್ಕೊಂಡ್ವಿ. ಇದನ್ನು ಸುಮ್ಮನೆ ಶೀಟ್ ಹಾಕ್ಸಿ ಮಾಡಿಸ್ಕೊಂಡಿದ್ದೀವಿ. ತುಂಬ ಇರುತ್ತೆ ಈ ಥರ ಬಾಕ್ಸಸ್ಗಳು. ಮತ್ತು ಈ ಥರ ಒಂದೊಂದು ಬಾಕ್ಸೇ ತೊಗೊತಾರೆ, ಅಥವಾ 5 ಶೀಟು 10 ಶೀಟ್ ಥರ ತೊಗೊತಾರೆ. ಆ್ಯಂಡ್ ಅಲ್ಲೊಂದು ಸಣ್ಣದಾಗಿ ವಾಶ್ರೂಮ್ ಕೂಡ ಇಟ್ಕೊಂಡಿದ್ದೀವಿ. ಇದಿಷ್ಟು ನನ್ನ ಅಂಗಡಿ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ.